ವಾತಾವರಣ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇವಾಗ ಒಂದು 10 ನಿಮಿಷ ಹಿಂದೆ ಸ್ವಲ್ಪ ಮಳೆ ಕೂಡ ಆಯಿತು. ನೋಡಿ ವಾತಾವರಣ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇವಾಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಸೊ ಇದು 30 ಗುಂಟೆ ಜಾಗ ಇದೆ. ಇದು ಹಾಸನ್ ರೋಡ್ದಲ್ಲಿದೆ. ಆಮೇಲೆ ನಿಮಗೆ ಈ ಬೆಂಗಳೂರಿಂದ ನೀವು ಟುವರ್ಡ್ಸ್ ಹಾಸನ್ ಹೋಗ್ತಿರಲ್ಲ, ನೆಲಮಂಗಲದಲ್ಲಿ ಇಳ್ಕೊಂಡು ಅಲ್ಲಿಂದ ಹಾಸನ್ ರೋಡ್ ಸ್ಟಾರ್ಟ್ ಆಗುತ್ತಲ್ವ. ಸೊ ಅಲ್ಲಿಂದ 35 ಕಿಲೋಮೀಟರ್ ಇದೆ. ಆಮೇಲೆ ಹಾಸನ್ ರೋಡಿಂದ ಈ ಜಾಗ ಅಂದರೆ ಈ ಫಾರ್ಮ್ ಲ್ಯಾಂಡು ಕೇವಲ 3 ಕಿಲೋಮೀಟರ್ ಒಳಗಡೆ ಇದೆ. ಆಮೇಲೆ ಒಳ್ಳೆ ಟಾರ್ ರೋಡ್ ಇದೆ ನಿಮಗೆ ಈ ಫಾರ್ಮ್ ಲ್ಯಾಂಡ್ ರೀಚ್ ಆಗೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಮರ ಕಾಣ್ತಾ ಇದೆಯಲ್ಲ, ಆ ಬಾರ್ಡರಿಂದ ಅಲ್ಲಿವರೆಗೂ ಜಾಗ ಇದೆ. ಸೊ ಇದು ಬಾರ್ಡರ್ ಲೈನು. ಓಕೆ, ಸೊ ಈ ಜಾಗದಲ್ಲಿ ನಿಮಗೆ ಒಂದು 5ರಿಂದ 6 ಗುಂಟೆ ಜಾಗ ಏನಿದೆ ಅಲ್ವಾ, ಕಲ್ಲಿಂದ ಕೂಡಿದೆ ಅದು. ಅಲ್ಲಿ ನಿಮಗೆ ಕಲ್ಲು ಬಂಡೆಗಳೆಲ್ಲ ಕಾಣ್ತವೆ, ಮುಂದೆ ತೋರಿಸ್ತೇನೆ ನಿಮಗೆ. ಈ 30 ಗುಂಟೆ ಜಾಗದ ಸುತ್ತಮುತ್ತ ಅಂದರೆ ಈ ಫಾರ್ಮ್ ಲ್ಯಾಂಡ್ ಸುತ್ತಮುತ್ತ ನಿಮಗೆ ಅಡಿಕೆ, ತೆಂಗು ಎಲ್ಲ ಬೆಳೆದಿದ್ದಾರೆ. ಅಂದರೆ ಈ ಏರಿಯಾದಲ್ಲಿ ನೀರು ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಹಾಸನ್ ಡಿಸ್ಟಿಕಲ್ಲಿ ನೀರಿನ ಕೊರತೆ ಇಲ್ಲ, ತುಂಬ ಚೆನ್ನಾಗಿದೆ. ನೀವು ಈ ಕೆಂಪು ಮಣ್ಣಲ್ಲಿ ಸುಮಾರು ಕ್ಯಾಶ್ ಕ್ರಾಪ್ಗಳನ್ನು ಬೆಳೆಯಬಹುದು. ಅಂದರೆ ದಾಳಿಂಬೆ, ಚಿಕ್ಕು, ತೆಂಗು, ನಿಂಬೆ ಗಿಡ, ನುಗ್ಗೆಕಾಯಿ, ಪಪಾಯ, ಮಾವು, ಶುಂಠಿ. ಬಾರ್ಡ್ರಲ್ಲಿ ನೀವು ತೇಗದ ಮರ ಹಾಕ್ಕೋಬೋದು. ಸೊ ಇಲ್ಲಿ ನಿಮಗೆ ಕಲ್ಬಂಡೆ, ಆಮೇಲೆ ಕೆಲವೊಂದು ಗಿಡಗಳು ಕಾಣ್ತಾ ಇದ್ದಾವಲ್ಲ, ದೊಡ್ಡ ದೊಡ್ಡ ಗಿಡಗಳು. ಸೊ ಇಲ್ಲಿ ನೀವು ಫಸ್ಟ್ ಕ್ಲಾಸಾಗಿ ಒಂದು 5ರಿಂದ 6 ಕಾಟೇಜಸ್ನ ಬಿಲ್ಡ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ ಜಾಗ. ಆಮೇಲೆ ಗಿಡಗಳನ್ನು ಹಾಗೆ ಉಳಿಸ್ಕೋಬೋದು. ನಿಮಗೆ ಒಂಥರ ಇದು ಒಂದು ಒಳ್ಳೆ ಲ್ಯಾಂಡ್ಸ್ಕೇಪ್ ಆಗುತ್ತೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ವೀಕೆಂಡಲ್ಲಿ ನೀವು ಬಂದಿರ್ಬೋದು. ಆಮೇಲೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡಬೇಕಂದ್ರೆ ನೀವು ಇಲ್ಲಿ ಫಾರ್ಮ್ ಹೌಸ್ ಥರ ಮಾಡಿಬಿಟ್ಟು ಹೋಮ್ ಸ್ಟೇ ಮಾಡ್ಬೋದು. ಸೊ ಈ ಜಾಗ ಸ್ಪೆಸಿಫಿಕ್ಲಿ ಈ ಜಾಗ ನೋಡಿ, ಇಲ್ಲೆಲ್ಲ ಕಲ್ಲು ಬಂಡೆ ಇವೆಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಇದು ನೋಡಿ. ಒಳ್ಳೆ ಜಾಗ ಇದು ಫಾರ್ಮ್ ಹೌಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ನೀವು ಫಾರ್ಮ್ ಹೌಸ್ ಸುತ್ತಮುತ್ತ ನಾನೇನು ಹೇಳಿದ್ನಲ್ಲ, ತೆಂಗು, ಇದು ದಾಳಿಂಬೆ, ನಿಂಬೆ ಗಿಡ ಇವನ್ನೆಲ್ಲ ಹಾಕ್ಕೋಬೋದು. ತುಂಬ ಒಳ್ಳೆ ಪ್ಲೇಸ್ ಇದೆ ನೋಡಿ. ನನಗೆ ಇಲ್ಲಿ ಓಡಾಡೋಕ್ಕೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ನನಗೆ ಅಷ್ಟು ಖುಷಿ ಆಗ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ಒಳ್ಳೆ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ನ ನೀವು ಬಿಲ್ಡ್ ಮಾಡ್ಬೋದು. ಆಮೇಲೆ ನೀವು ಇನ್ನೊಂದು ವಿಷಯ ಹೇಳ್ತೀನಿ. ನೀವು ಒಂದು 3-4 ವರ್ಷ ಆದಮೇಲೆ ಎಲ್ಲ ಬಿಲ್ಡ್ ಮಾಡಿರ್ತಾರಲ್ಲ, ರೆಡಿ ಮಾಡಿರ್ತೀರ. ಆಮೇಲೆ ನಿಮಗೆ ರೆಡಿ ಫಾರ್ಮ್ ಲ್ಯಾಂಡು, ಫುಲ್ ಬಿಲ್ಟಪ್ ಫಾರ್ಮ್ ಲ್ಯಾಂಡ್ನ ನೀವು ಮಾರಕ್ಕೆ ಹೋದರೆ ಇನ್ನೂ ಒಳ್ಳೆ ಬೆಲೆ ಬರ್ತದೆ. ಸೊ ಬಾರ್ಡರ್ ನೋಡಿ, ಇಲ್ಲಿವರೆಗೂ ಇದೆ ಬಾರ್ಡರ್, ಈ ಜಾಗದ ಬಾರ್ಡರ್. ಸೊ ಇದು ಲ್ಯಾಂಡ್ಸ್ಕೇಪು ನೋಡಿ, ತುಂಬ ಚೆನ್ನಾಗಿದೆ ಲ್ಯಾಂಡ್ಸ್ಕೇಪ್. ನನಗೆ ಓಡಾಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಸೊ ಲೈಟಾಗಿ ಒಂದು ಅರ್ಧ ಗಂಟೆ ಹಿಂದೆ ಒಂದು ಲೈಟಾಗಿ ಮಳೆ ಬಂತು. ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ವೆದರ್ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಇದೆ ಇದು ಲ್ಯಾಂಡು. ಈ ಲ್ಯಾಂಡ್ ಓನರ್ ಹತ್ರ ಮಾತಾಡಿದೆ. ಸೊ ಈ 30 ಗುಂಟೆ ಜಾಗಕ್ಕೆ ಲ್ಯಾಂಡ್ ಓನರ್ 70 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. 70 lakhs ಆ್ಯಂಡ್ ಪ್ರೈಸ್ ಇಸ್ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಸೀರಿಯಸ್ ಬಯರ್ ಆಗಿದ್ದಲ್ಲಿ ದಯವಿಟ್ಟು ಓನರ್ಗೆ ಕಾಲ್ ಮಾಡಿ ಲ್ಯಾಂಡ್ ವಿಸಿಟ್ ಮಾಡಿ, ಲೀಗಲ್ ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಲೀಗಲ್ ವೆರಿಫಿಕೇಷನ್ ಎಲ್ಲ ತೊಗೊಳ್ಳಿ. ಅದಾದಮೇಲೆ ಎಲ್ಲ ಓಕೆ ಅಂದರೆ ನೀವು ಲ್ಯಾಂಡನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ.
ಹಾಗೂ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇವಾಗ ನಾನೇನು ಮಾತಾಡಲ್ಲ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ ನಾನು. ಇವಾಗ ಜಸ್ಟ್ ನನ್ನ ಜೊತೆಗೆ ಬನ್ನಿ, ಜಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಗಿದೆ ಈ ಜಾಗ ಅಂತ. ಸೈಲೆಂಟಾಗಿ ಈ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಒಂದು ಸುಂದರವಾದ ಪ್ರಾಪರ್ಟಿಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.